ಮೇಷರಾಶಿಯವರೇ, ಈ ವರ್ಷ ನಿಮಗೆ ಅದೃಷ್ಟದ ಬಾಗಿಲು ತಟ್ಟೆ ತಟ್ಟುತ್ತದೆ. ಇದು 100% ಸತ್ಯ. ಆದರೆ ಕೇವಲ ಮೂರು ಬದಲಾವಣೆಗಳನ್ನು ನೀವು ಮಾಡ್ಕೋತು ಅಂತಂದ್ರೆ, ಮೂರು ಎಚ್ಚರಿಕೆಗಳನ್ನು ನೀವು ತಗೊಳ್ತು ಅಂತಂದ್ರೆ ಖಂಡಿತವಾಗ್ಲೂ ಕೂಡ ನಿಮಗೆ ಭಾಗ್ಯದ ಬಾಗಿಲು ತಟ್ಟುತ್ತೆ, ಜೊತೆಗೆ ತುಂಬಾ ಅದೃಷ್ಟ ಬರುತ್ತೆ. ಇಷ್ಟು ವರ್ಷ ನೀವು ಕಂಡು ಕೇಳರಿದಷ್ಟು ಈ ವರ್ಷ ಆಗುತ್ತೆ. ಅದು ನಿಮ್ಮ ಕೈಯಲ್ಲಿದೆ. ಆ ಒಂದು ಯೋಗ ಇದೆ ನಿಮಗೆ. ಯಾಕಂದ್ರೆ ಗುರು ಮತ್ತೆ ಶನಿಯ ಒಂದು ಪ್ರಭಾವ ತುಂಬಾ ಅಂದ್ರೆ ತುಂಬಾ ಇದೆ. ತುಂಬಾ ಚೆನ್ನಾಗಾಗುತ್ತೆ, ಅನುಕೂಲ ಆಗುತ್ತೆ. ಒಂದಕ್ಕೆ 10ರಷ್ಟು 10ಕ್ಕೆ 100ರಷ್ಟು ದುಡ್ಡು ಬರುತ್ತೆ, ಹೆಸರು ಬರುತ್ತೆ, ಕೀರ್ತಿ ಬರುತ್ತೆ. ಆದರೆ ಮೂರು ಎಚ್ಚರಿಕೆಗಳು. ಅದು ಏನು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತೆ ಬೆಲ್ ಬಟನ್ ಒತ್ತಿ. ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋನ ಮಾಡ್ಕೊಳ್ಳಿ. ಮೇಷರಾಶಿಯವ್ರಿಗೆ ಹೇಗಿದೆ ಗೊತ್ತಾ? ಈ ವರ್ಷ ಅವಕಾಶಗಳು ತುಂಬಾ ಸಿಗುತ್ತೆ. ನೀವು ಅದನ್ನು ಉಪಯೋಗಿಸ್ಕೊಳ್ಳೋದ್ರ ಮೇಲಿರುತ್ತೆ. ಯಾವಾಗ ಅಂತಂದ್ರೆ 3ನೇ ತಿಂಗಳು, 8ನೇ ತಿಂಗಳು ಮತ್ತೆ 9ನೇ ತಿಂಗಳಲ್ಲಿ ಒಂದು ಅವಕಾಶ ಬರುತ್ತೆ. ಆ ಅವಕಾಶವನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ತುಂಬಾ ಚೆನ್ನಾಗುತ್ತೆ, ಅನುಕೂಲ ಆಗುತ್ತೆ ನಿಮಗೆ. ಇದೊಂದು 3 ಸತ್ವ ಪರೀಕ್ಷೆ. ಈ ಪರೀಕ್ಷೆಯಲ್ಲಿ ಪಾಸ್ ಆಯ್ತು ಅಂತಂದ್ರೆ ಇಷ್ಟು ವರ್ಷ ನೀವು ಏನು ಅರ್ನ್ ಮಾಡಿಲ್ಲ ಅದನ್ನ ಈ ವರ್ಷ ಮಾಡ್ತೀರಾ. ಗೊತ್ತಲ್ಲ, ದುಡ್ಡು ಯಥೇಚ್ಛವಾಗಿ ಬರುತ್ತೆ. ಫಸ್ಟು ನಿಮ್ಗೆ ದುಡ್ಡು ಯಾವ ರೀತಿ ಅಂತಂದ್ರೆ ಮಧ್ಯದ ಭಾಗದಲ್ಲಿ, ಪ್ರಾರಂಭದಲ್ಲೂ ಬರಲ್ಲ, ಅಂತ್ಯದಲ್ಲೂ, ಮಧ್ಯದ ಭಾಗದ, ವರ್ಷದ ಮಧ್ಯದ ಭಾಗದಲ್ಲಿ ನಿಮ್ಗೆ ದುಡ್ಡು ಯಥೇಚ್ಛವಾಗಿ ಬರುತ್ತದೆ. ಇದರಲ್ಲಿ 2 ಮಾತಿಲ್ಲ. ಆದ್ರೆ ನೀವು ದುಂದು ವೆಚ್ಚ ಮಾಡಿ, ಅನ್ವಾಂಟೆಡ್ ಆಗಿ ನೀವು ಖರ್ಚು ಮಾಡಿ ಎಲ್ಲ ಕಳೆದು ಬಿಡ್ತೀರಾ ಅಲ್ಲ. ಹುಷಾರಾಗಿರಿ. ವರ್ಷದ ಮಧ್ಯದ ಭಾಗದಲ್ಲಿ ದುಡ್ಡು ಬರುತ್ತೆ, ಅದನ್ನ ಎತ್ತಿಟ್ಕೊಳ್ಳಿ, ತುಂಬಾ ಚೆನ್ನಾಗಾಗುತ್ತೆ. ಮತ್ತೆ ಯಾವುದಕ್ಕೂ ತಲೆ ಕೆಡಿಸ್ಕೊಬೇಡಿ. ನಮ್ಮ ಅಷ್ಟಲಕ್ಷ್ಮಿ ಯಂತ್ರ ಇದೆಯಲ್ಲ, ಪ್ರಾರಂಭದಲ್ಲಿ ನೀವು ಅಷ್ಟಲಕ್ಷ್ಮಿ ಯಂತ್ರವನ್ನ ತೆಗೆದುಕೊಂಡು ಮಡಿಕೋತು ಅಂತಂದ್ರೆ ನಿಮ್ಗೆ ಯಾವುದೇ ರೀತಿ ಖರ್ಚು ವೆಚ್ಚಗಳಾಗಲ್ಲ. ಪ್ರಾರಂಭದಿಂದನೇ ನಿಮ್ಗೆ ದುಡ್ಡು ಸುರಿಯುವಂತಹ ಒಂದು ಯೋಗ ತಂದುಕೊಡುತ್ತೆ. ಗೊತ್ತಲ್ಲ, ಅತ್ಯದ್ಭುತವಾದಂತಹ ಒಂದು ಅಷ್ಟಲಕ್ಷ್ಮಿ ಯಂತ್ರ ಹಣಕಾಸಿನ ಸಮಸ್ಯೆಯನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡುವಂತ ಒಂದು ಯೋಗ ಆ ಒಂದು ಅಷ್ಟಲಕ್ಷ್ಮಿ ಯಂತ್ರಕ್ಕಿದೆ. ಆ ಒಂದು ಅಷ್ಟಲಕ್ಷ್ಮಿ ಯಂತ್ರ ತಗೊಳ್ಳಿ, ತುಂಬಾ ಚೆನ್ನಾಗಾಗುತ್ತೆ. ಸಂಕಲ್ಪ ಮಾಡ್ಕೊಳ್ಳಿ 10ರಿಂದ 11 ಬಾರಿ. ನಿಮ್ಗೆ ಹೇಗೋ ನಿಮ್ಮ ಮನೆ ಒಳಗಡೆ ಇರುತ್ತೆ ಆ ಒಂದು ಅಷ್ಟಲಕ್ಷ್ಮಿ ಯಂತ್ರ ಅಲ್ಲ. ತುಂಬಾ ಅದ್ಭುತವಾದಂತ ಒಂದು ಯಂತ್ರ. ಇದಕ್ಕೆ ಮುಟ್ಟು, ಕಟ್ಟು, ಚೆಟ್ಟು, ಮಡಿ, ಮೇಲ್ಗೆ, ಸೂತ್ಕ, ಗೀತ್ಕ, ವೆಜ್ಜು, ನಾನ್ ವೆಜ್ಜು, ಜಾತಿ ಗೀತಿ, ದಿಕ್ಕು ಗಿಕ್ಕು ಆ ಥರದ್ದೇನಿಲ್ಲ. ಇಟ್ಟರೆ ಸಾಕು ಕೆಲಸ ಆಗುತ್ತೆ. ದೇವ್ರ ಮನೆಯಲ್ಲಾರು ಇಡ್ಬೋದು, ಬೀರಿನಲ್ಲಾರು ಇಡ್ಬೋದು. ಗೊತ್ತಲ್ಲ, ಅಂತ ಒಂದು ಯೋಗವನ್ನ ತಂದುಕೊಡುತ್ತೆ. ಸಾಲ ತೀರೋಗುತ್ತೆ ಈ ವರ್ಷ ಮೇಷರಾಶಿಯವರಿಗೆ. ಜೊತೆಗೆ ಕೆಲಸದ ವಿಚಾರದಲ್ಲಿ ಏನು ಗೊತ್ತಾ, ನಿಮ್ಮ ಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ಸಿಗುತ್ತೆ. ಆದ್ರೆ ಹೆಚ್ಚು ಶ್ರಮ ಪಡಬೇಕು. ನೀವು 10 ರೂಪಾಯಿಗೆ 100 ರೂಪಾಯಿಷ್ಟು ಎಫರ್ಟ್ಸ್ ಆಗ್ತು ಅಂತಂದ್ರೆ ಅದು 1000 ರೂಪಾಯಿಷ್ಟು ನಿಮ್ಗೆ ಲಾಭವನ್ನ ಡೈರೆಕ್ಟ್ ಆಗಲ್ಲ, ಇಂಡೈರೆಕ್ಟ್ ಆಗಿ ತಂದುಕೊಡುತ್ತದೆ. ಸ್ಫಟಿಕದ ಶ್ರೀಯಂತ್ರವನ್ನ ಇಟ್ಟು ಪೂಜೆ ಮಾಡಿ, ತುಂಬಾ ಚೆನ್ನಾಗಾಗತ್ತೆ. ಗೊತ್ತಲ್ಲ, ಕುಟುಂಬದಲ್ಲಿ ಏನಂತಾರೆ, ಎಲ್ಲವೂ ಕೂಡ ಕ್ಷೇಮವಾಗಿರ್ತೀರಾ. ಕ್ಷೇಮವಾಗಿ ಲಾಭ ಬರುತ್ತೆ. ನಿಮ್ಮ ಕುಟುಂಬದಸ್ಥರು ಯಾವುದೇ ರೀತಿಯಂತ ಒಂದು ತೊಂದರೆಗಳು ಕೊಡೋದಿಲ್ಲ. ಆದ್ರೆ ಈ ದ್ವಿತೀಯಾರ್ಧದಲ್ಲಿ ನಿಮ್ಗೆ ತೊಂದರೆಯನ್ನು ಕೊಡ್ತಾರೆ. ನಿಮ್ಮ ಮನೆಯವರೇ ನಿಮ್ಗೆ ತೊಂದರೆಯನ್ನು ಕೊಡ್ತಾರೆ. ಗಂಡಗೆ ಹೆಂಡತಿ, ಹೆಂಡತಿಗೆ ಗಂಡ ಆಗುತ್ತೆ, ಗಂಡ ಹೆಂಡತಿಗೆ ಮಕ್ಕಳುಗಳು ತೊಂದರೆ ಕೊಡುವಂತ ಒಂದು ಡೈರೆಕ್ಟ್ ಆಗೋದು ಇಂಡೈರೆಕ್ಟ್ ಆಗಿ ಕೊಡುವಂತ ಒಂದು ಚಾನ್ಸಸ್ ಇದೆ. ಆದ್ರೆ ಅಷ್ಟೊಂದು ಏನು ತೊಂದರೆ ಆಗೋದಿಲ್ಲ. ಜೊತೆಗೆ ಈ ಪ್ರೀತಿ ಮತ್ತೆ ಪ್ರೇಮ ಎಷ್ಟು ಅಂತಂದ್ರೆ 50-50%. ಈ ಕಡೆ ಲವ್ ಮಾಡ್ದಂಗೂ ಅಲ್ಲ. ಯಾಕಂದ್ರೆ ಬಹಳ ಚೆನ್ನಾಗಿ ಕೇಳ್ತಾ ಇದ್ದಾರೆ, ಲವ್ ಮ್ಯಾರೇಜ್ ಆಗ್ಬೇಕು ಗುರುಗಳೇ, ಏನು ಹೆಂಗಿದೆ ಏನು ಅಂತ ಕೇಳ್ತಾ ಇದ್ದಾರೆ. 50-50% ಅಲ್ಲ. ಜೊತೆಗೆ ಇನ್ನೊಂದೇನಂತಂದ್ರೆ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಮನಸ್ತಾಪ ಬರುತ್ತೆ. ಆದ್ರೂ ಕೂಡ ಹೆಂಗೋ ನಿಭಾಯಿಸುವಂತ ಒಂದು ಶಕ್ತಿ ನಿಮ್ಮಲ್ಲಿದೆ. ಆರೋಗ್ಯದಲ್ಲಿ ಏನು ಅಂತ ಚರ್ಮ ವ್ಯಾಧಿಗಳು ಬರ್ತಾ ಹೋಗುತ್ತೆ. ಪೈಲ್ಸ್ ಮತ್ತೆ ಬಿಸ್ತುಲ ಪ್ರಾಬ್ಲಮ್ಗಳು ಜಾಸ್ತಿ ಆಗ್ತಾ ಬರುತ್ತೆ. ಕಾನ್ಸ್ಟಿಪೇಷನ್ ಅಂತ ಒಂದು ಪ್ರಾಬ್ಲಮ್ಮು, ಅಂದ್ರೆ ಮಲಬದ್ಧತೆ. ಅದಕ್ಕೋಸ್ಕರ ಹೆಚ್ಚು ನೀವೇನ್ ಮಾಡಿ ಅಂತಂದ್ರೆ ಹಸಿ ತರಕಾರಿ, ಮೊಳಕೆ ಕಾಳುಗಳನ್ನು ತಿನ್ನಿ, ಆರೋಗ್ಯ ಯೋಗಾಸನ ಮಾಡಿ, ಧ್ಯಾನ ಮಾಡಿ, ಪ್ರಾಣಾಯಾಮ ಮಾಡಿ, ಮತ್ತೆ ಓಂ ದಮ್ ಧನ್ವಂತ್ರಿಯಾಯ ನಮಃ ಅಂತ ನೀವು ಜಪ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಾಗತ್ತೆ. ಜೊತೆಗೆ ನೀವು ಕೆಲಸ ಕಾರ್ಯಗಳು ಏನು ಅಂತಂದ್ರೆ ತುಂಬಾ ಸ್ಲೋ ಆಗಿ ಮಾಡ್ತೀರಾ, ಫಾಸ್ಟ್ ಆಗಿ ಮಾಡಬೇಕು. ನೀವು ಈ ಸ್ಲೋ ಆಗಿ ಮಾಡೋದ್ರಿಂದ ನಿಮ್ಗೆ ಪೋಸ್ಟ್ಪೋನ್ ಆಗಿ ಇವತ್ತು ಮಾಡೋ ಕೆಲಸ ನಾಳೆ ಮಾಡಕ್ ಹೋಗಿ ಮುಂದಿನ ವಾರ ಮುಂದಿನ ತಿಂಗಳಾಗಿ ಸಮಸ್ಯೆಗಳಾಗ್ತಾ ಬರುತ್ತೆ. ಇಷ್ಟು ವರ್ಷ ಹಂಗಾಗಿತ್ತು, ಈ ವರ್ಷ ಆಗೋದು ಬೇಡ. ನಿಮ್ಮ ಕೆಲಸ ಕಾರ್ಯಗಳ ಸುಗಮವಾಗಿ, ಸಂತೋಷವಾಗಿ, ಅದ್ಭುತವಾಗಿ ಚೆನ್ನಾಗಾಗಬೇಕು ಅಂದ್ರೆ ಎಕ್ಕದ ಗಣಪತಿಯನ್ನ ನೀವು ಇಟ್ಟು ಪೂಜೆ ಮಾಡಿ ಮನೆಯಲ್ಲಿ, ತುಂಬಾ ಅದ್ಭುತವಾಗುತ್ತೆ. ಇದು ವಿದ್ಯಾ ಗಣಪತಿ. ಹೌದು, ಮಕ್ಕಳು ರೂಮಲ್ಲಿ ಇದನ್ನ ಇಟ್ಬಿಡ್ತು ಅಂತ ತುಂಬಾ ಚೆನ್ನಾಗಿ ಓದ್ತಾರೆ. ಫೇಲ್ ಆಗೋರು ಕೂಡ ಪಾಸ್ ಆಗ್ತಾರೆ. ಎಕ್ಕದಲ್ಲಿ ಗಣಪತಿ ಇರ್ತಾನೆ, ಶಾಸ್ತ್ರಕ್ಕೆ ಅದೇ ಗಣಪತಿ ಮಾಡೋದು ತುಂಬಾ ಅನುಕೂಲ ಆಗ್ತಾ ಬರುತ್ತೆ ಅಂತಲ್ಲ. ತುಂಬಾ ಚೆನ್ನಾಗಿದೆ. ಮತ್ತೆ ದೂರ ಪ್ರಯಾಣ ಅಂತ ಬರೀ ತಿರುಗಾಟ ಜಾಸ್ತಿ ಆಗ್ತಾ ಬರುತ್ತೆ ಅಲ್ಲ. ಆದ್ರೆ ಪುಣ್ಯಕ್ಷೇತ್ರಗಳ ದರ್ಶನವನ್ನ ಮಾಡಿ ತುಂಬಾ ಚೆನ್ನಾಗಾಗುತ್ತೆ.
ಬಟ್ ಅದು ಬಿಟ್ಟು ಬೇರೆ ಏನೋ ಒಂದು ಕೆಲಸ ಅಂದ್ಕೊಂಡು ಹೋಗಿ ಒಂದಿನ ಮಾಡೋ ಕೆಲಸನ 3 ದಿನ ಮಾಡಿ ಯಾವುದೋ ಮದುವೆಗೆ ಹೋಗ್ತೀರಾ, ಒಂದು ವಾರ ಹೊರಟೋಗ್ಬಿಡ್ತದೆ. ಈ ರೀತಿಯಂಥ ಒಂದು ಸಮಸ್ಯೆಗಳು ಕಂಡು ಬರುತ್ತೆ ಅಲ್ಲ. ಇನ್ನೊಂದು ಮೇಯ್ನಾಗಿ ಏನು ಅಂತಂದರೆ, ದೂರ ಪ್ರಯಾಣ ಅಂತ ಮನೆ ದೇವ್ರಿಗೆ ಹೋಗ್ಬಿಟ್ಟು ಬನ್ನಿ, ತುಂಬ ಚೆನ್ನಾಗಾಗುತ್ತೆ. ನಾವು ವಿಶೇಷವಾಗಿ ಈ ಆಧ್ಯಾತ್ಮ ಪಯಣ ಅಂತ ಮಾಡ್ತಾ ಇದ್ದೀವಿ. ಈ ಸರಿ ಕೇರಳಗೆ ಹೋಗ್ತಾ ಇದೀವಿ, ಮಿಸ್ ಮಾಡದೆ ಬನ್ನಿ. ಯಾಕಂದರೆ ಅನಂತ ಪದ್ಮನಾಭ ಸ್ವಾಮಿಯನ್ನು ನೇರವಾಗಿ ನೀವು ನೋಡಬಹುದು ಗೊತ್ತಲ್ಲ. ನೇರವಾಗಿ ದರ್ಶನ ಅಂತಂದರೆ ಯಾವ ರೀತಿ ನೀವು ದರ್ಶನ ಮಾಡ್ಬೋದು ಅಂತಂದರೆ, ಬ್ರಾಹ್ಮಿ ಮುಹೂರ್ತದಲ್ಲಿ ದರ್ಶನ ಮಾಡ್ತೀರಾ ನೀವು. ಮತ್ತು ಈ ಗುರುವಾಯೂರನ್ನು ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ತೀರಾ. ಫುಲ್ಲು ಒಂದು ಸರಿ ನಮ್ಮ ಜೊತೆ ಬಂದ ಕೇರಳದ ಎಲ್ಲ ಪ್ರಮುಖವಾದಂತಹ ದೇವಸ್ಥಾನಗಳನ್ನು ದರ್ಶನ ಮಾಡಿಕೊಂಡು ಆಶೀರ್ವಾದ ಪಡ್ಕೋಬೋದು. ಮತ್ತು ಜೊತೆಗೆ ಯಂತ್ರ ಮಂತ್ರ ತಂತ್ರಗಳು ಎಲ್ಲವನ್ನ ಕೂಡ ನಾವು ಮಾಡಿಸ್ತೀವಿ ಖುದ್ದಾಗಿ ಅಂತ ಒಂದು ಚೆನ್ನಾಗಾಗುತ್ತೆ, ಒಳ್ಳೇದಾಗ್ತಾ ಬರುತ್ತೆ. ಜೊತೆಗೆ ನಿಮಗೆ ಯಾರಿಂದ ಸಮಸ್ಯೆ ಅಂತಂದರೆ, ಸ್ನೇಹಿತರಿಂದ ಸಮಸ್ಯೆ ಆಗುತ್ತೆ, ಎಚ್ಚೆತ್ತುಕೊಳ್ಳಿ. ಸ್ನೇಹಿತರೆ ನಿಮಗೆ ಅದು ಇದು ಹೇಳಿ ತಲೆ ಕೆಡಿಸಿ, ಅಥವಾ ಅವರು ಏನೋ ಮಾಡೋಕ್ಕೆ ಹೋಗಿ ನಿಮ್ಮ ಮೇಲೆ ಹೊಟ್ಟೆ ಕಿಚ್ಚುಪಟ್ಟು, ಅಥವಾ ನಿಮಗೆ ಬೇಡದದ್ದೆಲ್ಲ ಆಲೋಚನೆಗಳನ್ನು, ಕೆಟ್ಟ ಆಲೋಚನೆಗಳು ಸ್ನೇಹಿತರಿಂದ ಹಾಳಾಗುವಂಥದ್ದು ಚಾನ್ಸಸ್ ಇರುತ್ತೆ. ಹುಷಾರಾಗಿರಿ, ಎಚ್ಚರಿಕೆ ಇರಿ. ಸರಿ, ಈ ವರ್ಷ ನಿಮಗೆ ಸ್ನೇಹಿತರಿಂದನೇ ನಿಮಗೆ ಕಂಟಕ. ಅವ್ರು ಚೆನ್ನಾಗಿರ್ತಾರೆ, ಬಟ್ ಅವ್ರು ಚೆನ್ನಾಗಿರಲ್ಲ ಅಂದ್ಬಿಟ್ಟು ನೀವು ಮಾಡೋಕೆ ಹೋಯ್ತು ಅಂತಂದರೆ ಸಮಸ್ಯೆಗಳು ಕಟ್ಟಿಟ್ಟ ಬುತ್ತಿ ಅಲ್ಲ. ಹುಷಾರಾಗಿ ಜಾಗೃತೆಯಿಂದ ಇರಿ. ಜೊತೆಗೆ ನೀವು ಏನು ಅಂತಂದರೆ, ದಾನ ಕೊಡಬೇಕು ಅಂದರೆ ಕಡಲೆ ಕಾಳನ್ನು ಪ್ರತಿ ತಿಂಗಳು ನೀವು ಹುಟ್ಟಿದ ದಿನ, ನೀವು ಬುಧವಾರನೋ ಸೋಮವಾರನೋ ಮಂಗಳವಾರ ಯಾವ ದಿನ ಯಾವ ವಾರ ಹುಟ್ಟಿರ್ತೀರಾ ಆ ವಾರ ನೀವು ಕಡಲೆ ಕಾಳನ್ನು ಪ್ರತಿ ತಿಂಗಳು ಒಂದೊಮ್ಮೆ ನೀವು ಕೊಡಿ, ತುಂಬ ಚೆನ್ನಾಗುತ್ತೆ. ಈ ವರ್ಷ 3 ಶುಭ ಸಂಖ್ಯೆ. ಮದುವೆ ಆಗದಿದ್ದವ್ರಿಗೆ ಏನಾಗುತ್ತೆ, ಮದುವೆ ನಿಧಾನ ಆಗ್ತಾ ಬರುತ್ತೆ. ಬ್ರಾಹ್ಮಣರಿಗೆ ನೀವು ದಾನ ಕೊಡಿ, ವಸ್ತ್ರ ಅಥವಾ ಹಣ್ಣುಗಳು ದಾನ ಕೊಡಿ, ತುಂಬ ಚೆನ್ನಾಗುತ್ತೆ. ದಕ್ಷಿಣ ದಿಕ್ಕು ತುಂಬ ಒಳ್ಳೆಯ ದಿಕ್ಕು. 4 ಹೆಜ್ಜೆ ನೀವು ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ಬೇಕು ಅಂತ 4 ಹೆಜ್ಜೆ ದಕ್ಷಿಣ ದಿಕ್ಕು ಇಟ್ಬಿಟ್ಟು ನೀವು ಏನೇ ಕೆಲಸ ಕಾರ್ಯಗಳು ಮಾಡಿ ತುಂಬ ಚೆನ್ನಾಗುತ್ತೆ. ಕಡಲೆಕಾಳನ್ನು ದಾನ ಕೊಡಿ. ಈ ವರ್ಷ ಯಾವ ಒಂದು ವಸ್ತು ಅಂತಂದರೆ, ಯಾವ ಒಂದು ವಸ್ತ್ರ ಅಂತಂದರೆ, ಯಾವ ಬಣ್ಣದ ವಸ್ತ್ರ ನಿಮಗೆ ಅದೃಷ್ಟ ಕೂಡ, ರೆಡ್ ಕಲರ್ ತುಂಬ ಲಕ್ಕನ್ನು ತಂದು ಕೊಡುತ್ತೆ. ಹಣಕಾಸನ್ನು ನೀವು ಜಾಗ್ರತೆ, ನೀವು ದುಂದು ವೆಚ್ಚ ವೇಸ್ಟಾಗಿ ಖರ್ಚು ಮಾಡ್ಬಿಡ್ತೀರಾ. 1 ಲಕ್ಷ ರೂಪಾಯಿ ಇರೋದ ಕಡೆ 3 ಲಕ್ಷ ರೂಪಾಯಿ ಸುರಿದು ನೀವು ವೇಸ್ಟ್ ಮಾಡ್ಕೊಬಿಡ್ತೀರಾ. ಹಣಕಾಸು ಬರುತ್ತೆ, ಯಾಕಂದ್ರೆ ಮತ್ತೆ ಅಷ್ಟಲಕ್ಷ್ಮಿ ಅಂತ ಅದನ್ನು ತಗೋತು ಅಂತಂದ್ರೆ ನಿಮ್ಗೆ ಅನುಕೂಲ ಆಗುತ್ತೆ. ಮತ್ತೆ ನಿಮ್ಮ ಯೋಗದಲ್ಲೂ ಕೂಡ ದುಡ್ಡು ಬರುತ್ತೆ. ಆದರೆ ನೀವು ಅದನ್ನು ವ್ಯರ್ಥ ಮಾಡ್ಕೊಬಿಡ್ತೀವಿ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತಂದರೆ, ಪ್ರಮುಖವಾಗಿ ನೀವು ಅದನ್ನು ಕೂಡಿಡಬೇಕು, ಎತ್ತಿಡಬೇಕು, ಖರ್ಚು ಮಾಡಬಾರದು. ಮತ್ತು ಹಣ ಮತ್ತು ಜನವಶೀಕರಣದ ಒಂದು ಕ್ಲಾಸನ್ನು ಮಾಡ್ತೀವಿ. 10 ರೂಪಾಯಿ ಬಂತು ಅಂದರೆ 100 ರೂಪಾಯಿ ಮಾಡೋದು ಹೇಗೆ, ಮತ್ತು ಯಾವ ರೀತಿ ಖರ್ಚಾಗಬಾರ್ದು, ಯಂತ್ರ ಮಂತ್ರ ತಂತ್ರ ಎಲ್ಲವನ್ನು ಹೇಳ್ಕೊಡ್ತೀನಿ. ಅದೊಂದೇ ಅಲ್ಲ, ನಿಮ್ಮ ಪರ್ಸನಲ್ ಆಗಿರುವಂಥ ಸಮಸ್ಯೆಗಳನ್ನು ಕೂಡ ಈ ಒಂದು ಆನ್ಲೈನ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ ನಿಮಗೆ. ಅದಕ್ಕೋಸ್ಕರ ಆನ್ಲೈನ್ ಕ್ಲಾಸನ್ನು ಮಿಸ್ ಮಾಡದೆ ನೀವು ಅಟೆಂಡ್ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ಆಧ್ಯಾತ್ಮ ಪಯಣ ಈ ಸರಿ ನಾವು ಕಾಮಾಖ್ಯಗೂ ಕೂಡ ಹೋಗ್ತಾ ಇದ್ದೀವಿ ಮುಂದಿನ ತಿಂಗಳು. ಅದ್ರ ಮುಂದಿನ ತಿಂಗಳು ಕಾಶಿ ಮತ್ತು ಅಯೋಧ್ಯ, ಅದ್ರ ಮುಂದಿನ ತಿಂಗಳು ಪೂರಿ ಜಗನ್ನಾಥಗೆ ಈ ಥರ ದರ್ಶನ ಎಲ್ಲ ಮಾಡ್ತಾ ಇದ್ದೀವಿ. ತುಂಬ ಚೆನ್ನಾಗುತ್ತೆ, ಅನುಕೂಲ ಆಗುತ್ತೆ ಅಲ್ಲ. ಇನ್ನಷ್ಟು ನೀವೇನು ಮಾಡಬೇಕು ಅಂತಂದರೆ, ಮೇಷರಾಶಿಯವರು ನಿಮಗೋಸ್ಕರ ಸಂಕಲ್ಪವನ್ನು ಮಾಡ್ತೀನಿ. ನೀವು ಮಾಡಬೇಕಾದಷ್ಟೇ ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ, ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರ್ತೀನಿ, ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ. ನಾನು ಸಂಕಲ್ಪವನ್ನು ಮಾಡ್ತೀನಿ, ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇನ್ನಷ್ಟು ವಿಚಾರ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆ. ಅಲ್ಲಿವರೆಗೂ